ಈಗ ಹೊರಡ್ತಾ ಇದ್ದೇವೆ ಸೀದಾ ಇನ್ನೆಂತು ಯಾಂಗ್ ಸಮಥಿಂಗ್ ಒಂದು ಸಿಟಿಗೆ. ಅಲ್ಲೇನೋ ಐತಿಹಾಸಿಕ ಪ್ರಸಿದ್ಧ ಜಾಗಗಳಿದೆಯಂತೆ, ಅದನ್ನು ನೋಡೋದು, ಮತ್ತದೇ ಹೋಟ್ಲಲ್ಲಿ ಇರೋದು, ಊಟ ಮಾಡೋದು, ತಿಂಡಿ ತಿನ್ನೋದು, ಇಷ್ಟೇ ಕೆಲಸ. ಹೋಗುವ ಬನ್ನಿ. ಇದು ಎಮಿ ಅಂತ, ನಮ್ಮ ಚೈನಾ ಸೈಡಿನ ಗೈಡ್. ಟಿಬೆಟಲ್ಲಿ ಫುಲ್ ಅವರೇ ಇದ್ದಿದ್ದು, ಚೈನಾದಲ್ಲೂ ಮೇನ್ಲ್ಯಾಂಡಲ್ಲಿ ಸುಮಾರಿದ್ರು. ಶಿ ಇಸ್ ಲೈಕ್ ಅವರ್ ಸಿಸ್ಟರ್, ಒಂಥರ ಸಿಸ್ಟರ್ ಥರ, ಒಂದು ತಂಗಿ ಥರನೇ, ಅಷ್ಟೇ ಕಾಳಜಿಯಿಂದ, ಅಷ್ಟೇ ಒಳ್ಳೆ ಖುಷಿಯಾಗಿ ಪಾಪ ನಮ್ಮನ್ನು ಕರ್ಕೊಂಬಂದರು. ಹೌ ಯು ಫೀಲ್ ಅಬೌಟ್ ಅವರ್ ಗ್ರೂಪ್? Okay. I will come to China with my family. Okay. Yeah, I'll meet you. Yes. Okay. I'll introduce my wife and kids. Okay. Okay. Thank you. Looking forward to that. Yeah. Thanks a lot. It's my honor. Okay. ಇವತ್ತು ನಮ್ಮ ಗೈಡ್ ಚೇಂಜ್ ಆಗ್ತಾರೆ. ಬೇರೆ ಒಬ್ಬರು ಶಾನಿನ್ ಅಂತ ಅವರು ಬರ್ತಾ ಇದ್ದಾರೆ. ಇವರು ವಾಪಸ್ ಇವರು ಊರಿಗೆ ಇಲ್ಲಿಂದ ಹೋಗ್ತಾರೆ. ಆಯಿತಾ? ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಏರ್ ಪ್ರೆಷರ್ ಒಂದು ಚೆಕ್ ಮಾಡಿಸುವ. ತಸ್ಸಾಗ ದಿಸ್ ತಸ್ಸಾಗ 40. ಹಾಂ, ಸಿಗಲ್ಲ ಅದೇ. ಇಂಥ ಮಾತಾಡ್ತು ತಾಸಿಗೆ ಸಿಗಲೇನ. ಹೌದೇ ಭಾಷೆ. ಐ ಹ್ಯಾವ್ ಟು ಪುಲ್ ಬ್ಯಾಕ್. ಕಾಲ this 3个8。他是38就3个8呗。18呢，我们这就38呗。38，我们这没有38的，我们要不就是。OK。你看一下啊，我打的，你看它。OK。ಹೊಡೆದ್ಗಿಡ ಹಾಕ್ಬಿಡ. ಹಾಂ. ಹಲ. How much? Okay. How much? No? Okay. 3个0。谢谢。不用谢。ಅಂತ ಭಾಷೆ. ಇವತ್ತು ಚಿಯಾಂಗ್ ಮಾಯಿ ಅಂತ ಇದೆಯಲ್ಲ, ಅದಕ್ಕೆ ಲಿಯೋನ್, ಅಲ್ಲಿಗೆ ಲಿಯೋನ್ ಇರ್ಬೇಕು ಇವತ್ತು ಹೋಗೋ ಜಾಗ. ಅಲ್ಲಿಗೆ 555 ಕಿಲೋಮೀಟ್ರ್ ಇದೆಯಂತೆ. ಬಟ್ 6 ಅವರ್ ಅಷ್ಟೇ ತೋರಿಸ್ತಾ ಇದೆ ಮ್ಯಾಪಲ್ಲಿ. ನಮ್ಮ ಮಾರ್ಗದರ್ಶಕರು ಗೈಡ್ ಹೇಳ್ತಾ ಇದ್ರು ಒಳ್ಳೆ ರೋಡು, ಹೈವೇ ಸಿಗುತ್ತೆ. ಬಟ್ ಹೈವೇಲಿ ಏನಂದರೆ ಬೈಕರ್ಸಿಗೆ ಎಲ್ಲವೂ ಇಲ್ಲ. ಬಟ್ ನಾನು ಮಾತಾಡಿ ನೋಡ್ತೇನೆ. ಬಟ್ ಯಾಕಂದ್ರೆ ಒಂದು ಗ್ರೂಪ್ ಅಲ್ಲ, ಒಬ್ಬರು ಒಂದು ಕಡೆ ಆಗೋದಿಲ್ಲ. ನೋಡುವ, ನಾನು ಮಾತಾಡಿ ನೋಡ್ತೇನೆ. ಇಲ್ಲಿ ನೋಡಿ, ಸೈಕಲ್ ಮತ್ತು ಈ ಟ್ರಕ್ ಆ ಥರದ್ದೆಲ್ಲ, ಟ್ರ್ಯಾಕ್ಟರ್ ಥರದ್ದು, ಆಟೋ, ಬೈಕ್ ನಡ್ಕೊಂಡೋಗೋದು, ಇದು ಯಾವುದು ಅಲೌಡ್ ಇಲ್ಲ ಅಂತೆ. ನೋಡು, ಅವ್ರು ಮಾತಾಡಿ ಬಿಟ್ಟರೆ ಇದರಲ್ಲಿ, ಇಲ್ಲಾಂದರೆ ಕಾರ್ ಅವ್ರು ಬೇರೆದ್ರಲ್ಲಿ ಹೋಗ್ತಾರೆ, ನಾವು ಬೇರೆದ್ರಲ್ಲಿ ಹೋಗೋದಷ್ಟೇ. ಈಗ ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದಿಲ್ಲ, ಆಯಿತಾ? ಇಲ್ಲಿ ಬಿಟ್ಟರೆ ನಮ್ಮನ್ನು ಬೈಕರ್ಸನ್ನು ನಾವು ಹೋಗ್ಬೋದು ಇದೇ ರೋಡಲ್ಲಿ. ಇದು ನೋಡಿ, ಚೈನೀಸ್ ಮ್ಯಾಪ್ ಇದು. ಇಲ್ಲಿ ವರ್ಕ್ ಮಾಡೋವಂಥದ್ದು. ಆ ಗೈಡ್ ಹಾಕ್ಕೊಟ್ರು ಪಾಪ. ನಂಗೆ ದೇವರಾಣೆ ಏನೂ ಅರ್ಥ ಆಗ್ತಾಯಿಲ್ಲ. ಇದು 517 ಕಿಲೋಮೀಟ್ರ್ ಇರ್ಬೋದು, 6 ಅವರ್ಸ್ ಸಮಥಿಂಗ್, 379 ಕಿಲೋಮೀಟ್ರ್ ಸ್ಟ್ರೈಟ್ ಇರ್ಬೋದು. ಆ ಥರ ನಮ್ಮ ಒಂದು ಊಹೆ, ಆ ಥರ ಇರಬಹುದೇನೋ ಅಂತ ಗೊತ್ತಿಲ್ಲ ಇನ್ನು. 107 ಕಿಲೋಮೀಟ್ರ್ ಹೋದ್ಮೇಲೆ ಪೆಟ್ರೋಲ್ ಬಂಕ್ ಇದೆ. 88 ಕಿಲೋಮೀಟ್ರ್ ಹೋದ್ಮೇಲೆ ಟಾಯ್ಲೆಟ್, ರೆಸ್ಟ್ ರೂಮು ಅದೆಲ್ಲ ಇದೆ ಇಲ್ಲಿ. ಓಕೆ, ಎಂಥದ್ದು ಇದೆ. ಹಾಂ, 120 ಕಿಲೋಮೀಟರ್ಸ್ ಓವರ್ಟೇಕಿಂಗ್ ಸ್ಪೀಡ್.
ಗೂಗಲ್ ಮ್ಯಾಪ್ಗಿಂತ ಒಂಥರ ವಿಚಿತ್ರವಾಗಿದೆ, ಇದು ವಿಭಿನ್ನವಾಗಿದೆ. 4:53ಕ್ಕೆ ನಾವು ರೀಚ್ ಆಗ್ತೇವೆ ಆ ಪ್ಲೇಸನ್ನು ಅಂಥೇಳಿ ಹೇಳ್ತಾ ಇದ್ದಾರೆ. ಹೊರಡೋದಾ? ಓಕೆ ಬನ್ನಿ. ಪಾಪ ಬಿಟ್ಟ ಯಾರೋ ಪುಣ್ಯಾತ್ಮ. ಅಂದರೆ ನಮ್ಮ ಜೊತೆ ಈಗ ಚೈನೀಸ್ ಅವರ ಪ್ರಜೆ ಇದ್ದಾರಲ್ಲ, ಅದಕ್ಕೋಸ್ಕರ ಎಲೌಡ್, ಇಲ್ಲಾಂದರೆ ಭಾರಿ ಕಷ್ಟ, ಬಿಡೋದಿಲ್ಲ ಅವು ಹಾಗೆಲ್ಲ. ಆ ಹಂಪಿ ಬಂಪಿ ರೋಡ್ ಕುಲುಕ್ತಾ ಇರುತ್ತೆ, ಅದು ಎಲ್ಲ ಫುಲ್ ಬಾಡಿ ಮಸಾಜ್ ಮಾಡ್ತಾ ಇರುತ್ತೆ ಆ ರೋಡ್. ಆ ರೋಡಲ್ಲಿ ಹೋಗೋದಂದ್ರೆ ಹುಚ್ಚಿಡಿಯುತ್ತೆ. ಗಾಡಿ ಲಾಸ್ಟ್ ಟೈಮ್ ನೇಪಾಳಲ್ಲಿ ಒಂದ್ಸಲ ತೊಳಸಿದ್ದು ಬಿಟ್ಟರೆ ಮತ್ತೆ ತೊಳಿಲೇ ಇಲ್ಲ ಆಯ್ತಾ ಗಾಡಿನ. ನೋಡು, ಎಲ್ಲರೂ ಅವಕಾಶ ಸಿಕ್ಕಿದ್ರೆ ತೊಳಿಬೇಕ್ರಿ. ಸಮಯ ಸಿಗೋದಿಲ್ಲ, ಅದೇ ಸಮಸ್ಯೆ ಆಗಿರೋದೀಗ, ಸಮಯದ ಅಭಾವದ ಸಮಸ್ಯೆ. ತುಂಬ ಚಂದ ಉಂಟು ರೋಡ್ ಮಾತ್ರ, ಸ್ಟ್ರೈಟ್ ಲೈನ್. ಸೇಮ್ ನಮ್ಮಲ್ಲೂ ಇದೆ ಆಯಿತಾ. ಈಗ ನಮ್ಮಲ್ಲಿ ನೀವು ಬೆಂಗಳೂರಿಂದ ಇದಕ್ಕೆಲ್ಲ ಹೋಗುವಾಗ, ಇಲ್ಲಿ ಹೈದರಾಬಾದ್ ಹೋಗುವಾಗಲೂ ಈ ಥರ ಸಿಗುತ್ತೆ, ಅಥವಾ ಬೆಂಗಳೂರಿಂದ ಮತ್ತೆ ನೀವು ಈ ಕಡೆ ಇದಕ್ಕೆಲ್ಲ ಬರ್ತೀವಿ ಚಿತ್ರದುರ್ಗ, ಅಲ್ಲೂ ಹೋಗುವಾಗಲೂ ಸಿಗುತ್ತೆ. ಸೇಮ್ ಅಲ್ಲೂ ಇದೇ ಥರ ಹೊಲಗಳು ಪಕ್ಕದಲ್ಲೇ, ಆಚೆ ಈಚೆ ಎಲ್ಲ ಹೊಲಗಳು ಸೇಮ್ ಇದೆ ಎಲ್ಲ. ನಮ್ಮ ನಾಡಿನ ಥರನೇ ಇದೆ ಇದು ಕೂಡ, ಫಾರಿನ್ ಅಷ್ಟೇ. ನನ್ನ ದೇಶ ನನ್ನ ಜನ, ನನ್ನ ಮಾನ ಪ್ರಾಣಘನ, ತೀರಿಸುವೇನೆ ಅದರ ಋಣ ಈ ಒಂದೇ ಜನ್ಮದಿ. ಎಲ್ಲ ಇದೆ ಕಣ್ರಿ ಇಂಡಿಯಾದಲ್ಲಿ, ಎಲ್ಲ ಇದೆ. ನಾವು ಗ್ರೇಟೆ. ಇಲ್ಲಿ ನೋಡ್ಕೊಂಡು ವಾವ್ ಅನ್ನೋಂಥದ್ದು ಏನಿಲ್ಲ ಇಲ್ಲ ಆಯಿತಾ. ಚೈನಾದಲ್ಲಿ ಹೌದು, ಟೆಕ್ನಾಲಜಿಯಲ್ಲಿ ಸ್ವಲ್ಪ ಬೇರೆ ಥರ ಮುಂದುವರೆದಿದ್ದಾರೆ ಇವರು. ನಮ್ಮಲ್ಲಿ ಆ ಟೆಕ್ನಾಲಜಿಗಳು ಬಂದಿರದೇ ಇರ್ಬೋದು, ಅಥವಾ ಬಂದು ಅದು ಜನಗಳ ಕೈಗೆ ತಲುಪದೇ ಇರ್ಬೋದು, ಅಷ್ಟೇ ಬಿಟ್ಟರೆ ಏನು ಕಮ್ಮಿ ಇಲ್ಲ, ನಾವು ಏನು ಕಮ್ಮಿ ಇಲ್ಲ ಆಯಿತಾ. ನಾನು ನೋಡಿದ್ನಲ್ಲ ರೋಡ್ಸು, ಅಲ್ಲಿ ವ್ಯವಸ್ಥೆಗಳು ಎಲ್ಲ ನೋಡಿದ್ನಲ್ಲ, ಇಲ್ಲಿಯೂ ಕೂಡ ಹಿಂದುಳಿದ ಜಾಗಗಳು ತುಂಬ ಇದ್ದಾವೆ, ತುಂಬ ಅಂದರೆ ತುಂಬ ಇದ್ದಾವೆ. ಎಲ್ಲದೂ ಏನು ಮುಂದುವರೆದವ್ರೇ ಅಂತ ಅಲ್ಲ, ಎಲ್ಲ ಥರ ಇದೆ. ಇದು ನೋಡಿ, ಇದು ಚೈನಾದಲ್ಲಿ ಯಾವುದೋ ಒಂದು ಮರುಭೂಮಿ ಪ್ರದೇಶ ಅನ್ಸುತ್ತೆ ಇದು. ಯಾಕಂದರೆ ಎಲ್ಲ ಕಡೆ ಮರಳಾಯ್ತಾ, ಪೂರ್ತಿ ಮರಳಿದೆ, ಸಿಕ್ಕಾಪಟ್ಟೆ ದೂರದವರೆಗೂ ತುದಿವರೆಗೂ ಮರಳೇ ಕಾಣ್ತಾ ಇದೆ ಎಲ್ಲಿ ನೋಡಿದ್ರು. ಮೇ ಬಿ ಇದು ಅದೇ ಮರುಭೂಮಿ ಪ್ರದೇಶ ಇದ್ದರೂ ಇರ್ಬೋದು ಇದು. ಇಲ್ಲಿ ಹೆಸರು ಓದ್ಲಿಕ್ಕೆ ಆಗೋದಿಲ್ಲ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಉಂಟು ಎಂಥದೋ ಜಾಗ ಇದು ಅಂತ, ಬಟ್ ಓದ್ಲಿಕ್ಕೆ ಬರ್ತಾ ಇಲ್ಲ ರೀ, ಅವ್ರ ಭಾಷೆಯಲ್ಲೇ ಇರೋದ್ರಿಂದ. ಇಲ್ಲಿ ಪ್ರತಿ 130 ಕಿಲೋಮೀಟ್ರಿಗೆ ಒಂದೊಂದು ಟೋಲ್ ಗೇಟ್. ಅದೇನಂದರೆ ಡಾಕ್ಯುಮೆಂಟ್ಸ್ ಇದು ಮಾಡಬೇಕು, ಮತ್ತು ಗೌರ್ಮೆಂಟ್ ಹಿಡಿತದಲ್ಲೇ ಇರುತ್ತೆ ಆ ಟೋಲ್, ಪ್ರೈವೇಟಿನವ್ರ ಹಿಡಿತದಲ್ಲಿ ಇರಲ್ಲ. ಇದು ಗೌರ್ಮೆಂಟೇ ಮಾಡೋದು. ಗೌರ್ಮೆಂಟ್ ಏನಕ್ಕಂದರೆ ಟ್ಯಾಕ್ಸ್ ತಗೋತಾರೆ, ಮಾಡ್ತಾರೆ ಅಷ್ಟೇ. ಮರುಭೂಮಿಲಿ ಓಯಸಿಸ್ ಇದ್ದ ಹಾಗೆ ಇಲ್ಲಿ ನೋಡಿ, ಮರುಭೂಮಿಲಿ ಒಂದು ದೊಡ್ಡ ಸರೋವರನೇ ಇದೆ ಇಲ್ಲಿ ಒಂದು. ನಮ್ಮ ಶರಾವತಿ ಹಿನ್ನೀರು ಇನ್ನೂ ದೊಡ್ಡದಿದೆ ಇದಕ್ಕಿಂತ. ಚೆನ್ನಾಗಿದೆ ಇದು ಕೂಡ ನೋಡಲಿಕ್ಕೆ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ದೊಡ್ಡದು ಆ ಕಡೆ ತುದಿ ಕಾಣೋದಿಲ್ಲ ನೋಡಿ, ಅಲ್ಲಿ ಮಂಜಿದೆ, ಅದಕ್ಕೋಸ್ಕರ ಕಾಣ್ತಾ ಇಲ್ಲ. ಓಕೆ, ಚೆನ್ನಾಗಿದೆ. ಬಟ್ ನಮ್ಮ ಶರಾವತಿ ಹಿನ್ನೀರು ಇನ್ನೂ ದೊಡ್ಡದಿದೆ, ಇದಕ್ಕಿಂತ ಸಿಕ್ಕಾಪಟ್ಟೆ ದೊಡ್ಡದಿದೆ. ಸದ್ಯ ಮಳೆ ಬಂದು ಹೋಗಿದೆ ಅಷ್ಟೇ, ಸಣ್ಣ ಸಣ್ಣ ಹನಿಗಳು ಬೀಳ್ತಾ ಇದ್ದಾವೆ ಅಷ್ಟೇ. ಬಟ್ ಹೋಗಿದೆ, ಮಳೆ ಹೋಗಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ನೀರಿದೆಯಲ್ಲ, ಹಿಂಗೆ ದೂರದಿಂದ ಅಲ್ಲಿ ಮಳೆ ಹೊಯ್ಯೋದು ಕಾಣ್ತಾ ಇತ್ತು. ಬಟ್ ಇಲ್ಲಿಗೆ ಬರೋವಾಗ ನಿಂತಿದೆ ಮಳೆ. ಮತ್ತೆ ಮಳೆ ಶುರುವಾಯಿತು. ಅಲ್ಲಿವರೆಗಿದೆ ಕಾರ್ಮೋಡ, ಆ ಬೆಟ್ಟದವರೆಗೆ. ಅದು ದಾಟದ ಮೇಲೆ ಮಳೆ ಇರಲಿಕ್ಕಿಲ್ಲ, ಯಾಕಂದರೆ ಅಲ್ಲಿವರೆಗೆ ಕಾರ್ಮೋಡ ಕಾಣ್ತಾ ಉಂಟು. ನೋಡುವ, ಗಾಳಿ ಇದ್ದರೆ ಆ ಕಡೆನೂ ಇರುತ್ತೆ. ಪೂರ್ತಿ ಮರುಭೂಮಿ ಆಯ್ತಾ ಇದು. ಹೋದಷ್ಟು ಇದೆ. ಇಲ್ಲಿ ಆ ಒಂದು ಪ್ರಭೇದದ ಜಿಂಕೆ ಇದೆ ಇಲ್ಲಿ ಆಯಿತಾ. ಸೇಮ್ ನಮ್ಮ ಕಡೆ ಜಿಂಕೆ ಥರನೇ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಆ ಜಿಂಕೆಗಳೆಲ್ಲ ಇರ್ತಾವೆ ಇಲ್ಲಿ. ಬಟ್ ಎಂಥ ತಿಂತಾವೇನೋ ಪಾಪ ಅವು. ಈ ಕುರ್ಚಲು ಹುಲ್ಲೇ ತಿನ್ಕೊಂಡು ಬೆಳೆಯೋದೇನೋ ಅಷ್ಟು ದೊಡ್ಡದಾಗಿ. ಅಲ್ಲಿ ನಿಲ್ಲಿಸಿ ಊಟ ಮಾಡಿದ್ವಿ. ಈಗ ಮತ್ತು ಪುನಃ ಅದೇ ಅಡುಗೆ ಮಾಡ್ತಿದ್ದೀವಿ.
ಅನ್ನ ಮಾಡ್ತಿದ್ದೀವಿ, ಸಾರು ಮಾಡ್ತಿದ್ದೀವಿ. ಅದನ್ನೇ ಪದೇ ಪದೇ ಎಂತ ತೋರಿಸೋದಂತ ವೀಡಿಯೋ ಮಾಡಿಲ್ಲ ಆಯಿತಾ. ಅದನ್ನೇ ಇದೆಲ್ಲ ಸೇಮ್ ನಮ್ಮ ಆ ಕಡೆ ಹಿಮಾಚಲಲ್ಲಿ ಇತ್ತಲ್ಲ, ಆ ಲಡಾಖ್ ರೀಜನಲ್ಲಿ ಅಲ್ಲೂ ಇದೇ ಥರ ಎಲ್ಲ ಇದೆ. ಅದೇ ಥರ ಇದೆಲ್ಲ ನೋಡಿದ್ರೆ ಅದಂತೂ ಸೇಮ್ ನೂಬ್ರಾ ವ್ಯಾಲಿಯೇ ಆ ಕಡೆ ಹೋಗುವಾಗ ಆ ಗುಡ್ಡಗಳೆಲ್ಲ. 114ಕ್ಕೆ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೇನೆ. ಸ್ಟ್ರೈಟ್ ರೋಡ್ ಆಯಿತಾ, ಮಾಡು ಸುಮ್ಮನೆ ಕೂತ್ಕೊಂಡಿದ್ದೇನೆ ಅಷ್ಟೇ. ತುಮ್ ಜಾನೋ ನಹಂ ಖುಷಿ ಆಗತ್ತಾಯ್ತಾ. ಫುಲ್ ಸ್ಟ್ರೈಟ್ ರೋಡ್, ಕ್ರೂಸ್ ಕಂಟ್ರೋಲ್ ಹಾಕಿದ್ದು ಸುಮ್ಮನೆ ಕೂತ್ಕೊಂಡಿದ್ದಷ್ಟೇ. ಈಗ ಇಲ್ಲೊಂದು ಟನಲ್ ಸುರಂಗ ಮಾರ್ಗ ಎಷ್ಟು ದೊಡ್ಡದಿದೆ, 740 ಮೀಟ್ರ್ ಇದೆ ಅಷ್ಟೇ, ಸಣ್ಣದು. ಕಣ್ಣು ಕಾಣ್ತಿಲ್ಲ ಮರ ಇದ್ರಲ್ಲಿ. ಓಹ್, ಅದು ಒಂದೇ ಸಲ ಬಿಸಿಲಿಂದ ಇಲ್ಲಿಗೆ ಒಳಗೆ ಬಂದ ಕೂಡಲೇ ಒಂದು ಸಲ ಕಪ್ಪು ಕೆಟ್ಟದಂಗೆ ಆಯ್ತು. ಈ ವೈಸರ್ ಬೇರೆ ಹಾಕಿದ್ನಾ. ಕ್ರೂಸ್ ಕಂಟ್ರೋಲ್ ಈಗ ಆಫ್ ಮಾಡಲಾಗಿದೆ. ಇಷ್ಟೊತ್ತಿನ ನಂತರ ಇಲ್ಲಿ ನೋಡಿ, ಇಲ್ಲಿ ಟರ್ನಿಂಗ್ ಇದ್ದಲ್ಲೆಲ್ಲ ಎಲ್ಲೋ ಲೈನ್ ಹಾಕಿದ್ದಾರೆ, ಫುಲ್ಲು ಅರಿಶಿಣ ಕಲರ್. ಇದು ಯಾಕಂದ್ರೆ ರಾತ್ರಿ ಬರ್ತಾ ಇರಬೇಕಾದ್ರೆ ಟರ್ನ್ ಇದೆ ಅಂತ ಫುಲ್ ಇದು ಈ ಟರ್ನ್ ಹೊಳೆಯುತ್ತೆ. ಈಗ ನಾವೇನು ಮಾಡ್ತೇವೆ ಅಂದರೆ ಇಂಡಿಯಾದಲ್ಲಿ ಮಧ್ಯ ಲೈಟ್ ಥರ ಹಾಕಿರ್ತೇವೆ, ಇಲ್ಲಿ ಪೂರ್ತಿ ಒಂದು ರಿಫ್ಲೆಕ್ಟ್ ಆಗುವಂಥ ಎಲ್ಲೋ ಪೇಂಟ್ ಮಾಡಿದ್ದಾರೆ ಅಷ್ಟೇ. ಯಾಕಂದ್ರೆ ತುಂಬ ಮಂಜಿರುತ್ತೆ, ಮಂಜಿದ್ದಾಗೆಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ. ಬಟ್ ನಮ್ಮಲ್ಲಿರುವಂಥ ಲೈಟ್ ಸಿಸ್ಟಮ್ ಇದೆಯಲ್ಲ ಅದು ಕೂಡ ಒಳ್ಳೆಯದಿದೆ. ಇವರು ಈ ಥರ ಮಾಡಿದ್ದಾರೆ ಅಷ್ಟೇ. ಸುಮಾರು ಬಂದೇ ಆಯಿತಾ, ಆದರೂ ಇಲ್ಲಿ ನೋಡಿ ಇನ್ನೂ ಕಾಣ್ತಾ ಇಲ್ಲ, ಎಂಡೇ ಕಾಣ್ತಾ ಇಲ್ಲ. ಈ ರೋಡಿನ ತುದಿ ಎಲ್ಲಿದೆ ಅಂತ ಕಾಣ್ತಾ ಇಲ್ಲ. ಮೇಲೆ ಆಕಾಶಕ್ಕೆ ಹೋದಂಗಿದೆ ನೋಡಿ, ಅಲ್ಲಿ ಆಕಾಶದೊಳಗೆ ಹೋದಂಗಿದೆ ರೋಡು, ಆ ಥರ ಕಾಣ್ತಾ ಉಂಟು ಇಲ್ಲಿಂದ. ಯಪ್ಪ ಸಾಕಾಯ್ತು, ಸುಮಾರು ಹೊತ್ತಾಯ್ತು ಇದೇ ಥರ, ಇನ್ನೂ ಎಂಡ್ ಕಾಣ್ತಾ ಇಲ್ಲ. ಸುಮಾರೊಂದು 25-30 ಕಿಲೋಮೀಟ್ರ್ ಬಂದೆ ಸ್ಟ್ರೈಟ್ ರೋಡಲ್ಲೇ, ಆದರೂ ಎಂಡ್ ಕಾಣ್ತಾ ಇಲ್ಲ. ಇದು ಮೋಸ್ಟ್ಲಿ ಸಿಕ್ಕಾಪಟ್ಟೆ 50 ಕಿಲೋಮೀಟ್ರ್ ಇದೆಯಾ ಏನೋ ಗೊತ್ತಿಲ್ಲ, ಅಷ್ಟು ಸ್ಟ್ರೈಟ್ ಇದೆ ಆಯಿತಾ, ಅಷ್ಟು ಸ್ಟ್ರೈಟ್ ಇದೆ. ಸುಮಾರು ಹೊತ್ತಾಯಿತು, 115 120, ಈಗ 121ಗೆ ಕ್ರೂಸ್ ಹಾಕಿದ್ದೇನೆ. ಕ್ರೂಸ್ ಹಾಕಿ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ ಈಗ. ಆದರೂ ಸುಮಾರು ಹೊತ್ತಾಯ್ತು ಹೀಗೇ ಬರ್ತಾ. ಒಂದು ಸಣ್ಣ ಟರ್ನ್ ಬಂತಷ್ಟೇ, ಮತ್ತು ನೋಡಿ ಮತ್ತೆ ಆಕಾಶದೊಳಗೆ ರೋಡ್ ಹೋದಂಗೆ ಕಾಣೋದೇ ಇಲ್ಲ ತುದಿ. ನಿದ್ದೆ ಬರ್ತಾ ಇದೆ. ಆಕಾಶದೊಳಗೆ ರೋಡಿಹುದೋ, ರೋಡೊಳಗೆ ಆಕಾಶವಿಹುದೋ, ಏನೇ ಇದ್ರೂ ತಲುಪಲೇಬೇಕೀಗ, ಏನೇ ಆಗಲಿ ಓಡಿಸ್ಲೇಬೇಕೀಗ. ಏನೂ ಮಾಡುವಾಗಿಲ್ಲ, ಹೋಗಲೇಬೇಕು. ಸರಿ ತಿಂದಿದ್ದ ಇಲ್ವಾ, ಒಳ್ಳೆ ನಿದ್ರೆ ಎಳೆಯುತ್ತೆ ಈಗ. ನಮ್ಮ ನಿದ್ರೆ ಅಂತಲ್ಲ, ಆಲಸ್ಯ ಆಯ್ತಾ, ಒಂಥರ ಡ್ರೌಸಿನೆಸ್ ಅಂತಾರಲ್ಲ, ಮಂಪ್ರು ಆ ಥರ. ಎಲ್ಲ ಗಾಳಿ ಗಿರಣಿ ಅಂದರೆ ವಿಂಡ್ ಮಿಲ್ಸ್. ಈ ಕಡೆ ಎಲ್ಲ ಫುಲ್ ವಿಂಡ್ ಮಿಲ್ಸ್. ನಿಮಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜಾಗದಷ್ಟು ವಿಂಡ್ ಮಿಲ್ ಇರುವಂಥದ್ದು ಚೈನಾದಲ್ಲಿ. ರೈಟ್ ರೋಡಲ್ಲಿ ಕ್ರೂಸ್ ಹಾಕೊಂಡು ಓಡಿಸಿ ಬೇಜಾರಾಯ್ತಾಯ್ತಾ. ಇದು ನೋಡಿ, ಆ ಬೇಲಿಯೆಲ್ಲ ಜಿಂಕೆಗಳು ಆ ಕಡೆಯಿಂದ ಈ ಕಡೆ ಹಾರಬಾರ್ದು ಅಂತ ಮಾಡಿದ್ದು, ಮುಳ್ಳು ತಂತಿ. ಜಿಂಕೆಗಳಿಗೆ ಅದು ಹಾರೋದೇನು ದೊಡ್ಡ ವಿಚಾರ ಅಲ್ಲ. ಮತ್ತು ಇಲ್ಲಿ ಒಂದು ಸ್ಲೋಪ್ ಮಾಡಿದ್ದಾರೆ ನೋಡಿ ಸಿಮೆಂಟಿಂದು, ಅದು ಹತ್ತಿ ಬರೋಕ್ಕಾಗಲ್ಲ ಮೇಲೆ. ಸಿಮೆಂಟಿಂದು ಫುಲ್ ಈ ಥರ ಇದೆ ಅದು. ಅದನ್ನು ಜಿಂಕೆಗಳ ಗೊರಸು ಜಾರುತ್ತೆ, ಅದನ್ನು ಹತ್ತಿ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಥರ ಮಾಡಿರ್ತಾರೆ. 7 ಕಿಲೋಮೀಟ್ರ್ ಟನಲ್ ಇದೀಗ, ಒಂದೆರಡಲ್ಲ ಆಯಿತಾ, 7 ಕಿಲೋಮೀಟ್ರ್ ಟನಲ್. 10 ಡಿಗ್ರಿ ಟೆಂಪ್ರೇಚರ್ ಆಯಿತಾ ಗುಹೆ ಒಳಗಡೆ. ಸಿಕ್ಕಾಪಟ್ಟೆ ಚಳಿ ಅನಿಸ್ತಾ ಇದೆ, ಫುಲ್ ತಂಪು ಅನಿಸ್ತಾ ಇದೆ ಅಲ್ಲಿಗ. ಮೊನ್ನೆ ಒಂದು ಸಿಕ್ಕಿತ್ತು 15 ಕಿಲೋಮೀಟ್ರ್ ಟನಲ್. ಅದು ಹೆಚ್ಚಾಗಿ ಇದ್ರ ಮೇಲ್ಗಡೆ ಮಂಜಿನ ಪರ್ವತ ಇದೆ, ಐಸಿನ ಪರ್ವತ ಇದ್ರ ಮೇಲಿದೆ. ಅದಕ್ಕೋಸ್ಕರ ನೋಡಿ ಈಗ 9 ಡಿಗ್ರಿಗೆ ಇಳಿದಿದೆ ಟೆಂಪ್ರೇಚರ್. ಅದಕ್ಕೋಸ್ಕರ ಇಲ್ಲಿ ಟೆಂಪ್ರೇಚರ್ ಡೌನ್ ಆಗ್ತಾ ಉಂಟು. ಮೇಲಿರ್ಬೋದು, ಅಕ್ಕಪಕ್ಕ ಇರ್ಬೋದು.
ಇಲ್ಲಿ ನೋಡಿ, ಮರುಭೂಮಿಯಲ್ಲೂ ಫ್ಲೈಓವರ್ ಮಾಡಿದ್ದಾರೆ ಇಲ್ಲಿ. ಯಾಕಂದರೆ ಜಿಂಕೆಗಳು ತುಂಬ ಇದಾವಂತೆ. ಅಂದರೆ ಕೆಲವೊಂದು ಜಿಂಕೆಗಳು ಓಡಾಡೋ ಸ್ಪಾಟ್ ಇರುತ್ತೆ ಗೊತ್ತಾ, ಆ ಥರ ಸ್ಪಾಟಲ್ಲಿ ಅವಕ್ಕೆ ತೊಂದರೆ ಆಗಬಾರ್ದು ಅಂತ ಈ ಥರ ಫ್ಲೈಓವರ್ ಮಾಡಿದ್ದಾರೆ. ಕೆಳಗಡೆಯಿಂದನೇ ರೋಡ್ ಮಾಡ್ಬೋದಿತ್ತು, ಸ್ಟ್ರೈಟ್ ಇದೆ, ಭೂಮಿ ಬೇರೆ ಸಮತಟ್ಟಾಗಿದೆ ಕೆಳಗೆ, ಆದರೆ ಮೇಲ್ ಮಾಡಿದ್ದಾರೆ. ಅದು ಜಿಂಕೆಗಳೆಲ್ಲ ತುಂಬ ಓಡಾಡೋ ಜಾಗ ಅಂತೆ ಇಲ್ಲಿ ಕೆಳಗಡೆ, ಅದಕ್ಕೋಸ್ಕರವಾಗಿ ಮೇಲ್ ಮಾಡಿದ್ದಾರೆ, ಅವಕ್ಕೆ ತೊಂದರೆ ಆಗಬಾರ್ದು ಅಂತ. ಈ ಚೈನಾದ ಮರುಭೂಮಿಯನ್ನು ನೋಡುವಾಗ ಮುತ್ತಿನಹಾರ ಫಿಲ್ಮ್ ನೆನಪಾಗ್ತದೆ. ಅದು ರಾಜಸ್ಥಾನಲ್ಲಿ ಮಾಡಿರೋಂಥದ್ದು ಶೂಟಿಂಗು. ಆದರೂ ಕೂಡ ಅದರಲ್ಲಿ ಚೈನಾ ಮತ್ತು ಭಾರತದ ಒಂದು ಯುದ್ಧದ ಸನ್ನಿವೇಶ ಆಯಿತಾ, ಅದು ಭಾಳ ಒಳ್ಳೆ ಮೂವಿ, ಅದು ಭಾಳ ಒಳ್ಳೆ ಚಿತ್ರ ಮಾತ್ರ. ದಯವಿಟ್ಟು ನೋಡಿ, ನೋಡದೇ ಇದ್ದರೆ ನೋಡಿ. ಹೆಚ್ಚಿನವರಿಗೆ ಏನಂದರೆ ಆ ಮಗು ಸಾಯೋದೊಂದು ನೆನಪಿರುತ್ತಷ್ಟೇ, ಹಿಂದೆ ನೋಡಿದವರಿಗೆ. ಇನ್ನೊಂದು ಸಲ ನೋಡಿ ಬುಡದಿಂದ, ಭಾಳ ಚೆನ್ನಾಗಿದೆ ಮೂವಿ. ಈಗ ಅರ್ಥ ಆಗುತ್ತೆ ನಿಮಗೆ ಆ ಮೂವಿ. ಗಾಳಿ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ತಳ್ದಂಗೆ ಆಗುತ್ತೆ, ಸ್ವಲ್ಪ ಗಾಳಿ ಇದೆ. ಇಲ್ಲಿ ನೋಡಿ, ಇವರು ಮರುಭೂಮಿಲೂ ಏನೋ ಗಿಡ ಬೆಳೆಸಿ ಏನೋ ಉಳುಮೆ ಎಲ್ಲ ಮಾಡಿದ್ದಾರೆ ನೋಡಿ. ಏನೋ ಮರ ಬೆಳೆಸೋದು, ಏನೋ ಸರ್ಕಸ್ ಮಾಡ್ತಾ ಇದ್ದಾರೆ ಇವರು ಮರುಭೂಮಿಯಲ್ಲಿ. ನೋಡಿ, ಎಲ್ಲ ಇದು ಮಾಡಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ, ಮರ ಬೆಳೆಸ್ಲಿಕ್ಕೆ ಇವರು. ಮರುಭೂಮಿ ಅಂತೇಳಿ ಸುಮ್ಮನೆ ಬಿಡಲಿಲ್ಲ ಅದನ್ನು. ಆದರೆ ಬೆಳೆಯೋದು ತುಂಬ ಕಷ್ಟ ಅನಿಸ್ತದೆ ಇಲ್ಲಿ. ಇವ್ರದ್ದು ಯಾವ ಥರ ಟೆಕ್ನಾಲಜಿಯೋ ಗೊತ್ತಿಲ್ಲ ಇನ್ನು. ಎಂತೆಂಥ ವೆದರ್ ನೋಡ್ತಾ ಇದ್ದೇನೆ ಅಂದರೆ 9 ಡಿಗ್ರಿ 8 ಡಿಗ್ರಿ ಎಲ್ಲ ಇತ್ತು ಆ ಕಡೆ ಬರ್ತಾ. ಈಗ ನೋಡಿ 32 ಡಿಗ್ರಿ ಟೆಂಪ್ರೇಚರ್, ಒಂದೇ ಸಲ ಚೇಂಜ್. ಅಂದರೆ ಮರುಭೂಮಿ ಅಲ್ಲ, ಮರುಭೂಮಿ ಪ್ರದೇಶ ಪೂರ್ತಿ ಡೆಸರ್ಟ್, ಎಲ್ಲ ಕಡೆ ಮರುಭೂಮಿ. ಅದಕ್ಕೋಸ್ಕರ ನಾನು ಫಸ್ಟ್ ಇದು ನೋಡಿದಾಗ ಅಂಬಾಸೆಡರ್ ಕಾರ್ ಥರ ಇದೆಯಲ್ಲ ಸಣ್ಣದಾಗಿ, ಅಂತ ಇದು ನೋಡ್ತಾ ಇದ್ದೀನಿ. ಆಮೇಲೆ ನೋಡಿದ್ರೆ ನೋಡಿ 3 ಚಕ್ರದ್ದು ಆಟೋ ಥರ ಆ ಥರ ಬಾಡಿ. ಅದಕ್ಕೆ ಮರ ನೋಡ್ರಿ, ಮರ ನೋಡ್ರಿ, ಎಷ್ಟು ದಿವಸ ಆಗಿತ್ತು ಈ ಮರ ನೋಡಿ. ಬರೀ ಬೋಳಗುಡ್ಡನೇ ನೋಡ್ತಾ ಇದ್ದಿದ್ದು, ಬೋಳಗುಡ್ಡ ಮಂಜುಗುಡ್ಡ ನೋಡಿ. ಇಂಡಿಯಾದಲ್ಲಿ ಒಂದೇ ಅಲ್ಲ, ಇಲ್ಲೂ ಕೂಡ ಈ ಥರ ಕೂತ್ಕೋತಾರೆ ನೋಡಿ. ಇಲ್ಲೂ ಕೂಡ 2 ಕಾಲನ್ನು ಆಚೆ ಹಾಕಿ ಆ ಥರ ಕೂತ್ಕೋತಾರೆ. ಮಕ್ಕಳು ಶಾಲೆ ಮಕ್ಕಳು. ಈಗ ಶಾಲೆ ಬಿಟ್ಟಿದೆ ಇವರಿಗೆಲ್ಲ. ಒಬ್ಬ ಗಂಟೆ ಎಷ್ಟು ಗೊತ್ತಾ, ಈಗ 7:30 ನೋಡಿ. 7:30ಗೆ ಸ್ಕೂಲ್ ಬಿಡುದ ಇವರಿಗೆ? ಎಂತಪ್ಪ, ತಂದೆ ತಾಯಿ ಎಲ್ಲ ಕಾಯ್ತಾ ಇದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೆ ಮನೆಗೆ. ಅಂದರೆ ಇಲ್ಲಿ 7:30ಗೂ ಬೆಳಕಿರುತ್ತಲ್ಲ, ರಾತ್ರಿ ಆಗೋದು ಲೇಟ್ ಅಲ್ಲ, ಅದಕ್ಕೆ ಆ ಥರ ಇರ್ಬೋದೇನೋ ಗೊತ್ತಿಲ್ಲ ನೋಡಿ. ಈಗ ಇವತ್ತು ನಾವು ಉಳಿಯು ಹೋಟ್ಲಿದೆ. ಮತ್ತೊಂದು ಏನಂದರೆ, ರಾತ್ರಿ ಇಲ್ಲಿ ಚೈನೀಸ್ ಇದು ಇದು ಸಾಂಸ್ಕೃತಿಕ ಪ್ರದರ್ಶನ ಇದೆಯಂತೆ ಇಲ್ಲೆಲ್ಲೋ. ನಾನು ಹೇಳಿದೆ ನಂಗೆ ಅದು ನೋಡಲೇಬೇಕು ಅಂತ. ಸರಿ ಹಾಗಾದರೆ ಅಂತ ಸುಮಾರು ಜನ ಈಗ ಹೋಗ್ತಾ ಇದ್ದೇವೆ ಅದಕ್ಕೆ, ಸಾಂಸ್ಕೃತಿಕ ಪ್ರದರ್ಶನಕ್ಕೆ. ಆದರೆ ಸ್ವಲ್ಪ ಕಾಸ್ಟ್ಲಿ ಅದು. 316 ಯುವಾನ್. 316 ಯುವಾನ್ ಅಂದರೆ ನಿಮಗೆ ಸುಮಾರು ಒಂದು 2,500-3 ಸಾವಿರ ರೂಪಾಯಿ ಹತ್ರ ಆಗುತ್ತದು, ಆಯಿತಾ? ಅಲ್ಲಲ್ಲ, 3,300 ರೂಪಾಯಿ ಚಿಲ್ಲರೆ ಆಗುತ್ತೆ. ಆದರೂ ಇಲ್ಲಿಯ ಒಂದು ಸಂಸ್ಕೃತಿಯನ್ನು ನೋಡಲಿಕ್ಕೆ ಅಲ್ಲಿ ಸಿಗ್ತದಲ್ಲ, ಅದಕ್ಕೋಸ್ಕರ ಹೋಗೋದು. ಸರಿ, ಗಾಡಿ ಇಲ್ಲೆಲ್ಲೋ ಹಾಕಿ ಅಂತ ಹೇಳಿದ್ರು. ಓಕೆ, ಈಚೆ ಅಪಾರ್ಟ್ಮೆಂಟ್ ಹೋಟೆಲ ಎಂತ, ಈಚೆ ಹೋಟೆಲ್ ಇದು, ಈ ಕಡೆದು ಅಪಾರ್ಟ್ಮೆಂಟ್ ಇರ್ಬೋದೇನೋ ಗೊತ್ತಿಲ್ಲ.